ಏನಿಲ್ಲ ಸರ್, ಜನ ಎಲ್ಲ ತುಂಬ ಕರೋಡು ಗಂಟ್ಲೆ ಜನ ಇದ್ದಿದ್ರ ಸಲುವಾಗಿ ಜನಕ್ಕೆ ಆ ದಿವಸ 29ಗೆ ಸ್ಪೆಷಲ್ ಡೇ ಇತ್ತಲ್ಲ, ಎಲ್ಲರಿಗೂ 29ಗೆ ನಾವು ಸ್ನಾನ ಮಾಡಬೇಕು ಅನ್ನೋ ಒಂದು ನಮಗೂ ಕೂಡ ನಾವು ಅಲ್ಲಿ ಹೋಗಿ ರೀಚ್ ಆದೀವಿ, ಕರೆಕ್ಟ್ ಟೈಮಿಗೆ ರೀಚ್ ಆದೀವಿ. ನಾವು ಸ್ನಾನ ಮಾಡ್ಕೊಂಡೇ ಬರಬೇಕು, ಆ ಡೇಗೆ ನಮಗೆ ಇನ್ನೂ ಪುಣ್ಯ ಸಿಗಬೇಕು ಅಂದ್ಕೊಂಡು ನಾವೆಲ್ಲ ಧೈರ್ಯ ಮಾಡ್ಕೊಂಡು ಹೋದೀವಿ. ಅಲ್ಲೆಲ್ಲ ಕರೋಡು ಜನ ನಾವು ಹೋಗ್ತಾ ಇರಬೇಕಾದ್ರೆ ಅಷ್ಟೇ ಜನ ತಿರುಗಿ ಸ್ನಾನ ಮಾಡ್ಕೊಂಡು ಓಡಿ ಬರ್ತಾಯಿದ್ರು ಸರ್. ಆ ಘರ್ಷಣೆಯಲ್ಲಿ ತುಳಿದಾಟ ನಡೀತು, ಸಿಕ್ಕಾಪಟ್ಟಿ ಧಕ್ಕ ಮಾಡೋದು, ಒಬ್ರನ್ನೊಬ್ರು ತುಳಿದು ನಡೆಯೋದು, ಯಾರು ಹೆಲ್ಪ್ ಇಲ್ಲ. ನಾನು ಬದುಕಿದ್ರೆ ಸಾಕಪ್ಪ, ಎಲ್ಲ ಲಗೇಜ್ ಹೊತ್ಕೊಂಡು ಬರ್ತಿದ್ರು, ಸಣ್ಣ ಮಕ್ಕಳಿಗೆ ಹೊತ್ಕೊಂಡು ಬರ್ತಿದ್ರು, ಮುದುಕರನ್ನ ಹಿಡ್ಕೊಂಡು ಬರ್ತಿದ್ರು. ಆ ಸಂದರ್ಭದಲ್ಲಿ ಎಷ್ಟೋ ಜನ ಬಿದ್ದರು, ತುಳಿದಾಡಿದ್ರು. ನಾವು ಅಂದ್ಕೊಂಡು ಸರ್ ಶ್ವಾಸ ಯಾವಾಗ ಕಟ್ಟಾಗಕ್ಕೆ ಶುರುವಾಯಿತು ನಮಗೆ, ನಾವಿನ್ನು ಬದುಕಲ್ಲ, ನಾವು ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಈ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆ ಹೋಗೋಕ್ಕಾಗಲ್ಲ, ನಾಲ್ಕು ತರಫು ಏನು ಐಂಡ್ ಇಲ್ಲ ಸರ್, ಅಷ್ಟು ಸಾಗರ, ಜನಸಾಗರ. ನಾವು ಐಂಡ್ ಸಿಗಲ್ಲ ಇನ್ನು, ನಮ್ದು ಇಲ್ಲೇ ದಪ್ಪನ ಅಂತ ನಾವು ಅಂದ್ಕೊಂಡು ಬಿಟ್ಟು ಸರ್. ಅಲ್ಲೇ ನನ್ನ ಮುಂದೆನೇ ನನ್ನ ಫ್ರೆಂಡ್ಗಳು ಬಿದ್ದು ಹೋಗಕತ್ರು ಸರ್. ನಾ ಏನು ಮಾಡೋಕ್ಕಾಗಲೇ ಇಲ್ಲ. ಒಂದು ಕ್ಷಣ ನಾ ಕುಂತು ನನ್ನ ತಲೆ ಮೇಲೇ ಕುಂತು ಓಡ್ತಾರೆ ಅನ್ನೋ ಪೊಸಿಷನಲ್ಲಿ ಜನ ವರ್ತನೆ ಮಾಡ್ತಾಯಿದ್ರು ಸರ್. ಅದು ಪೊಲೀಸರು ಹೇಳ್ತಾ ಇದ್ದಾರೆ ಸರ್, ನೀವು ಅಲ್ಲಿ ಇದನ್ನ ಮಾಡಬೇಡಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.